Welcome to my channel. Today we are discussing multiple choice questions for the chapter matrices. Before starting questions, I am explaining targeting key areas. ಅಂದರೆ ಯಾವ ಏರಿಯಾದಲ್ಲಿ ಕ್ವಶನನ್ನು ಫ್ರೇಮ್ ಮಾಡ್ತಾನೆ ಫ್ರಮ್ ದಿಸ್ ಮಲ್ಟಿಪಲ್ ಚಾಯ್ಸ್ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದರಲ್ಲಿ ಫಸ್ಟು ಟಾರ್ಗೆಟಿಂಗ್ ಏರಿಯಾ ಬಂದು ಆರ್ಡರ್. ಕ್ವಶನ್ಸು ಆರ್ಡರ್ಸ್ ಮೇಲೆ ಕೇಳ್ತಾನೆ, ಆರ್ಡರ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೆಕೆಂಡ್ ಒನ್ ಬಂದು ಕನ್ಸ್ಟ್ರಕ್ಟ್ ಮೇಲೆ ಕೇಳ್ತಾನೆ. ಥರ್ಡ್ ಒನ್ ಬಂದು ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮೇಲೆ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಫೋರ್ತ್ ಒನ್ ಬಂದು ಸ್ಕ್ವೇರ್ ಮ್ಯಾಟ್ರಿಕ್ಸು, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಆ್ಯಂಡ್ ಯೂನಿಟ್ ಮ್ಯಾಟ್ರಿಕ್ಸ್ ಮೇಲೆ ಇರುತ್ತೆ. ಸೊ ಈ ಏರಿಯಾಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾನೆ. ಸಮ್ಟೈಮ್ಸ್ ಈ ಆಸ್ಕಿಂಗ್ ಕ್ವಶನ್ಸ್ ಆನ್ ಇನ್ವರ್ಟಬಲ್ ಮ್ಯಾಟ್ರಿಸಸ್ ಆಲ್ಸೋ. ಸೊ ಸ್ಟ್ರೈಟ್ ಆನ್ ನಾವು ಈಗ ಕ್ವಶನ್ಸಲ್ಲಿ ಹೋಗ್ಬಿಡೋಣ. ಸೊ ಅದರಲ್ಲಿ ಫಸ್ಟ್ ಕ್ವಶನು ಇದು ಆರ್ಡರ್ಸ್ ಮೇಲೆ ಇದೆ. ಸೊ ವೆರಿ ಈಸಿ ಆರ್ಡರ್ಸ್ ಕ್ವಶನ್ಸು. ಇಲ್ಲಿ ಪ್ರಾಡಕ್ಟ್ ಕೇಳಿದಾನೆ, ಅಂದರೆ ಮಲ್ಟಿಫಿಕೇಷನ್ ಕೇಳಿದಾನೆ. ಎ ಮತ್ತು ಬಿನ ಮಲ್ಟಿಪ್ಲೈ ಮಾಡಿದರೆ ನಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬರಬೇಕಂತ ಹೇಳ್ತಾ ಇದ್ದಾನೆ. ಕೀಪ್ ಇಟ್ ಇನ್ ಮೈಂಡ್, ಡಯಾಗ್ನಲ್ ಮ್ಯಾಟ್ರಿಕ್ಸು ಯಾವಾಗಲೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅಂದರೆ ನಂಬರ್ ಆಫ್ ರೋಸು ಕಾಲಮ್ಸು ಸೇಮ್ ಇರಬೇಕು. ಆ ಥರ ಒಂದು ಮ್ಯಾಚ್ ಮಾಡಬೇಕು. ಬಿ ಕೊಟ್ಟಿದ್ದಾರೆ, ಬಿ ಈಸ್ ಗಿವನ್ 2x3. ಸೊ ಈಗ ಒಂದೊಂದನೇ ಮ್ಯಾಚ್ ಮಾಡೋಣ. ಫಸ್ಟ್ ಒನ್ ನಾಟ್ ಪಾಸಿಬಲ್ ಬಿಕಾಸ್ ನಂಬರ್ ಆಫ್ ಕಾಲಮ್ಸು ನಂಬರ್ ಆಫ್ ರೋಸು ಈಕ್ವಲ್ ಇಲ್ಲ. ಸೆಕೆಂಡ್ ಒನ್ ಪಾಸಿಬಲ್ ಇದೆ, 2 ಕ್ಯಾನ್ಸಲ್ ಆಗುತ್ತೆ. ಬಟ್ ರಿಸಲ್ಟೆಂಟ್ ಬಂದು ನಮಗೆ 2x3 ಬರುತ್ತೆ. ರಿಸಲ್ಟೆಂಟ್ ಬಂದು ನಮಗೆ ಬರುತ್ತೆ 2x3 ಬರುತ್ತೆ. ಸೊ ನೋಡಿ, ನಾನು 2x2 ತೊಗೋತೀನಿ. ರಿಸಲ್ಟೆಂಟ್ ಎಷ್ಟು ಬರ್ತಾ ಇದೆ? 2x3 ಬರ್ತಾ ಇದೆ. ದಿಸ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಆಗಲ್ಲ. ಈಗ ಥರ್ಡ್ ಆಪ್ಷನ್ನ ನಾನು ವೆರಿಫೈ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು ಥರ್ಡ್ ಆಪ್ಷನ್ ವೆರಿಫೈ ಮಾಡಿದ್ರೆ 2 ಗೆಟ್ ಕ್ಯಾನ್ಸಲ್. ಸೊ ಐ ಗಾಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಆ್ಯಂಡ್ ದಿಸ್ ಕ್ವಶನ್, ಸೊ ಆಲ್ವೇಸ್ ನಾವು ನೋಡಿದ್ವಿ. ಸೊ ಬೇಸಿಕಲಿ ನೀವು ಸ್ಟ್ಯಾಂಡರ್ಡ್ ಥರ ಇದಕ್ಕೆ ಆನ್ಸರ್ ಜ್ಞಾಪಕ ಇಟ್ಕೊಬಿಟ್ರೆ ಬೆಸ್ಟ್ 512 ಅಂತ. ಬಟ್ 512 ಹೆಂಗೆ ಬರುತ್ತೆ ಅಂದರೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಮ್ಯಾಟ್ರಿಕ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಮ್ಯಾಟ್ರಿಕ್ಸ್ ಈಸ್ 9 ಎಲಿಮೆಂಟ್ಸ್ ಇದೆ ಅಂದರೆ 9 ಬಾಕ್ಸಸ್ ಫಿಲ್ ಆಗಬೇಕು. ಸೊ ನಾವು ಇದನ್ನು ಪರ್ಮುಟೇಷನ್ ಪ್ರಿನ್ಸಿಪಲ್, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. 1 2 3 4 5 6 7 8 and 9. Okay, so each box should be filled by each box, ಅಂದರೆ each entry should be either 0 or 1, ಅಂದರೆ which means 2. This box should be filled by 2 entries like that. 2 into 2 into 2 into 2 into 2 into 2 1 2 3 4 5 6 7 8 and 9, 2 power 9. ಸೊ ಅವ್ರು ಏನು ಹೇಳ್ತಾ ಇದೆ ನೋಡಿ. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಪಾಸಿಬಲ್ ಎಲಿಮೆಂಟ್ಸ್ ಬಂದು 9 ಇದೆ, ಅಂದರೆ 9 ಬಾಕ್ಸಸ್ಸು. ಈಚ್ ಬಾಕ್ಸ್ ಶುಡ್ ಬಿ ಫಿಲ್ಡ್ ಬೈ ಐದರ್ 0 or 1. 2 into, so we got 2 power 9. So answer is 512. This is one way. If you are not understand this, we'll go by another shortcut way. Shortcut way is very simple. Number of elements power order. Okay, number of elements is 2, power order is 3x3, so which is 2 power 9. ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆನ್ಸರು 512. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಥರ್ಡ್ ಕ್ವಶನ್ಗೆ ಹೋಗೋಣ. ಸೊ ಅನದರ್ ಕ್ವಶನ್ ಫ್ರಮ್ ಆರ್ಡರ್ಸಿಂದ ಇನ್ನೊಂದು ಕ್ವಶನ್ ಬಂದಿದೆ. ಇಲ್ಲಿ ಮ್ಯಾಟ್ರಿಸಸ್ ಕೊಟ್ಟಿದ್ದಾನೆ, ಯಾವುದು ಪಾಸಿಬಲ್ ಅಂತ ಕೇಳಿದ್ದಾನೆ. ಸೊ ನೋಡಿ, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಸೊ ಆರ್ಡರ್ ಕ್ವಶನ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸ್ಟೂಡೆಂಟ್ಸ್. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಫೀಲ್ ವೆರಿ ಹ್ಯಾಪಿ ಟು ಸಾಲ್ವ್ ದ ಕ್ವಶನ್ಸ್. ನೋಡಿ, ನಮ್ಮ ಹತ್ರ 2 ಮ್ಯಾಟ್ರಿಸಸ್ ಇದೆ, ಒಂದು ಎ ಇದೆ, ಒಂದು ಬಿ ಇದೆ. ಪಾಸಿಬಲ್ ಮೀನ್ಸ್ ಸಿ ನಂಬರ್ ಆಫ್ ಕಾಲಮ್ಸು ರೋಸು ಸೇಮ್ ಇದೆ. ಸೊ ಎ ಬಿ ಈಸ್ ಪಾಸಿಬಲ್. ಡೈರೆಕ್ಟ್ಲಿ ಆನ್ಸರ್ ಬಂದುಬಿಡ್ತು. ಬಿ ಎ ಪಾಸಿಬಲ್ ಆಗಲ್ಲ. ಯಾಕಾಗಲ್ಲ ಅಂತ ಒಂದು ಚೆಕ್ ಮಾಡೋಣ. 2x2 ಇದೆ.
ನೆಕ್ಸ್ಟು ಎ ಬಂದು 3x2 ಬಂದಿದೆ. ಸೊ ಇವೆರಡು ಸೇಮ್ ಇಲ್ಲ. ಸೊ ಹಾಗಾಗಿ ದಿಸ್ ಈಸ್ ನಾಟ್ ಪಾಸಿಬಲ್. ಸೊ ಬಿ ಎ ನಾಟ್ ಪಾಸಿಬಲ್. ಎ ಸ್ಕ್ವೇರ್ ಆಲ್ಸೋ ನಾಟ್ ಪಾಸಿಬಲ್. ಎ ಪ್ಲಸ್ ಬಿಗೆ ಸೇಮ್ ಆರ್ಡರ್ ಬೇಕು, ಅದು ಕೂಡ ಪಾಸಿಬಲ್ ಇಲ್ಲ. ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸಿ ನೋಡಿ, ಅನದರ್ ಡಿಫರೆಂಟ್ ಟೈಪ್ ಆಫ್ ಕ್ವಶನ್ ಇದು. ಸೊ ಇಲ್ಲಿ ನಿಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಗೊತ್ತಿರಬೇಕು. ನೋಡಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎ. ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಟ್ರೂ ಇದೆ. ಈಗ ಸ್ಟೇಟ್ಮೆಂಟ್ 1ನ ಚೆಕ್ ಮಾಡೋಣ. ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಎರಡೂ ಆಗ್ಬೇಕಂತ ನೋಡಿ. ಈಗ ಎರಡು ಆದರೆ ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದಾನೆ, ಇಸ್ ರೈಟ್ ಆನ್ಸರು. ಅದು ಹೇಗೆ ಬರುತ್ತೆ ಅಂತ ನಾನು ಪ್ರೂವ್ ಮಾಡ್ತೀನಿ ನೋಡಿ. ನೋಡಿ, ಇಲ್ಲಿ ಎ ಟ್ರಾನ್ಸ್ಪೋಸ್ ಸೇಮ್ ಇದೆ. ಎ ಟ್ರಾನ್ಸ್ಪೋಸ್ ಸೇಮ್ ಇದೆ, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ. ಸೊ ದೇರ್ ಫೋರ್ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಎ ಇದೆ, ಈ ಕಡೆ ಮೈನಸ್ ಎ ಇದೆ. ಎ ಈಸ್ ಈಕ್ವಲ್ಸ್ ಟು ಮೈನಸ್ ಎ. ಈ ಮೈನಸ್ ಎನ ಈ ಕಡೆ ಕಳಿಸಿದರೆ ಇಟ್ಸ್ ಎ 2a ಈಸ್ ಈಕ್ವಲ್ಸ್ ಟು 0. ಎ ಈಸ್ ಈಕ್ವಲ್ಸ್ ಟು 0. ಸೊ 0 ಮೀನ್ಸ್ ನಲ್ ಮ್ಯಾಟ್ರಿಕ್ಸ್. First statement also true. So answer, statement 1 is true and statement 2 is true. Statement 2 is correct explanation for, let's say, statement 1 is true, statement 2 is true. Statement 2 is the correct explanation of statement 1. So option D is the right answer. Option D is the right answer. I hope, my dear students, ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಅರ್ಥ ಆದರೆ, ಇಫ್ ಯು ಫೀಲ್ ದಿಸ್ ಈಸ್ ಯೂಸ್ಫುಲ್, ಶೇರ್ ಟು ಆಲ್ ಯುವರ್ ಫ್ರೆಂಡ್ಸ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಆ್ಯಂಡ್ ದಿಸ್ ಈಸ್ ಈಸಿ. ದಿಸ್ ಈಸ್ ಐ ಲೆಫ್ಟ್ ಟು ಯು ಓನ್ಲಿ. ಇದು ಈಸಿ ಕ್ವಶನ್ನು, ಇದು ನಿಮಗೆ ಬಿಡ್ತೀನಿ, ನೀವೇ ಸಾಲ್ವ್ ಮಾಡಿ. ಸಾಲ್ವ್ ಮಾಡಿಬಿಟ್ಟು ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ವೆರಿ ಈಸಿ ಕ್ವಶನ್ ಇದು, ಅದಕ್ಕೆ ನಾನು ನಿಮಗೇನೆ ಇದನ್ನು ಬಿಟ್ಟಿದ್ದೀನಿ. ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಅನದರ್ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್. ಅಗೈನ್ ಇಟ್ ಈಸ್ ಕಾನ್ಸೆಪ್ಟ್ ಆನ್ ಸಿಮೆಟ್ರಿಕ್. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಕಾನ್ಸೆಪ್ಟ್ಸ್ ಯಾವ ಟಾರ್ಗೆಟ್ ಮಾಡ್ತಾರೆ ಅಂತ. ಇದು ನೋಡಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಟಾರ್ಗೆಟ್ ಮಾಡಿದರೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸು ಅದರ್ ಎಲಿಮೆಂಟ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ವಿಚ್ ಮೀನ್ಸ್ A12 is equals to A21. ಅಂದರೆ ಈ ವ್ಯಾಲ್ಯೂಗೆ ಈಕ್ವಲ್ ಅಂತ. 2b ಅಂದರೆ 1 2 ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂತ. ಫಸ್ಟ್ ರೋ ಸೆಕೆಂಡ್ ಕಾಲಮ್ 2b is equals to 3. This implies b is equals to 3/2. So b is equals to 3/2. We have, this is A, this is B. So b is equals to 3/2. We have in only one option. So their option A is right answer. We'll move on to next question. This is very easy question. Again, ಇದನ್ನು ನಿಮಗೆ ಬಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದೆ. ಸೊ ಡೂ ಆನ್ಸರ್ ಇನ್ ಎ ಪ್ರಾಪರ್ ವೇ. ಕೀಪ್ ಇಟ್ ಇನ್ ಮೈಂಡ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಆರ್ಡರ್ಸ್ ಸೇಮ್ ಇರಬೇಕು, ಅಂದರೆ m is equals to n ಆಗಿರಬೇಕು. ನೆಕ್ಸ್ಟ್, ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಅದರ್ ಎಲಿಮೆಂಟ್ಸು ಈಕ್ವಲ್ ಆಗಿರಬೇಕು. ಸೊ ದೇರ್ ಫೋರ್ ಕಮೆಂಟ್ correct answer. Think properly, comment correct answer. We'll move on to next question. So another important question, this one, another important question. So to solve this question, very simple. ಇದನ್ನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ. a + b ಹೋಲ್ ಕ್ಯೂಬ್ ಫಾರ್ಮುಲಾ ಏನಾಗುತ್ತೆ, ಅದು i³ + a³ plus 3a² b plus 3ai² minus 7a. ಬಟ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ a² is equals to a ಅಂತ. i³ becomes again I only. ಓಕೆ, ದಿಸ್ ಈಸ್ a² into a. ಇದೇಂತ ಬರ್ಕೋಬೋದು ನಾವು, a² into a. ಇಲ್ಲಿ a² ಏನಂತ ಬರ್ಕೋಬೋದು, a ಅಂತ ಬರ್ಕೋಬೋದು. a into I is a only. ಇದು 3a ಆಗುತ್ತೆ. ಪ್ಲಸ್ ಅಗೇನ್ i² become I only. ಇದು 3a ಆಗುತ್ತೆ. ಇದು minus 7a ಆಗುತ್ತೆ. ಸೊ ಅಗೈನ್ a² become a. This is become a into a, again a.
ಕೀಪ್ ಇಟ್ ಇನ್ ಮೈಂಡ್. ಇದು ಎ ಆಗುತ್ತೆ, ಎ ಇಂಟು ಎ ಸ್ಕ್ವೇರ್ ಆಗುತ್ತೆ. ಅಗೈನ್ ಎ ಸ್ಕ್ವೇರ್ ಈಸ್ ಎ, ಸೊ ಉಳಿದಿದ್ದಲ್ಲಿ ಎ ಪ್ಲಸ್ 3a ಪ್ಲಸ್ 3a 6a ಮೈನಸ್ 7a. ಸೊ ಎ ಪ್ಲಸ್ ಎ 6a ಪ್ಲಸ್ ಎ 7a, both cancels. The answer is I. So therefore the right answer is option D, I. So very easy, just expand ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. On to next question. Again see, ಇಲ್ಲಿ ನಮಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಬೇಸಿಕಲಿ ನೀವು ಈ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿರ್ತೀರ, ಬಟ್ ಒನ್ ಶಾರ್ಟಲ್ಲಿ ನೀವು ಸಾಲ್ವ್ ಮಾಡಿದಾಗ ಇಷ್ಟೇ ಕ್ವಶನ್ಸ್ ಅಂತ ಅನಿಸುತ್ತೆ ನಿಮಗೆ. ಯು ಕ್ಯಾನ್ ಫೀಲ್ ಈಸಿ ಇನ್ ದಿ ಎಕ್ಸಾಮಿನೇಷನ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಮೀನ್ಸ್ ಡಯಾಗ್ನಲ್ ಎಲಿಮೆಂಟ್ ಶುಡ್ ಬಿ ಸೇಮ್. ಸೊ ಅಂದರೆ ಎಕ್ಸ್ ಪ್ಲಸ್ 2 ಶುಡ್ ಬಿ ಈಕ್ವಲ್ಸ್ ಟು 4. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? 4 minus 2, it's 2. X value 2 we have in two options, so option B ಆಗಲ್ಲ, option D ಆಗಲ್ಲ. Next, other element should be 0. ಅದರ್ ಎಲಿಮೆಂಟ್ಸ್ ಏನಾಗಿರಬೇಕು? 0 ಆಗಬೇಕು. ಇವೇನಾಗಬೇಕು? ಈಕ್ವಲ್ ಆಗಬೇಕು. ಸರಿನಾ? ಸೊ therefore y minus 3 equals to 0, y equals to 3. So option C is the right answer. I hope you understand, my dear students. We'll move on to next question. ಮತ್ತೆ ನಮಗೆ ಇನ್ನೊಂದು ಕ್ವಶನ್ ಸಿಕ್ಕಿದೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸು ಈಕ್ವಲ್ ಇರಬೇಕು. ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಇಲ್ಲ. ಈಕ್ವಲ್ ಅಂದರೆ 3 ಅಂದರೆ 3 3 3ನೇ ಇರಬೇಕು. ನೋಡಿ ಈ ಥರ ಇರಬೇಕು. 3 0 0 0 3 0 0 0 3. ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ಇದ್ದರೆ ಮಾತ್ರ ಅದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತೀವಿ. ಸೊ ದೇರ್ ಫಾರ್ ಅವರ್ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಅಬ್ಸಲ್ಯೂಟ್ಲಿ ಆಗಿರುತ್ತೆ. ಇದು ಟ್ರೂ. ಸೊ ದೇರ್ ಫಾರ್ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. So another question, and this is very easy, but ಇಲ್ಲಿ ಏನಂದರೆ, you see how many elements they given. Here they given 8 elements. 8 is even number. If it is odd number or prime number, then it is only 2 orders will come. ಇದು even number ಆಗಿರೋದ್ರಿಂದ we have to write the factors for this. The first factor 1 into 8, 8 into 1. Next 2 into 4, 4 into 2. These are all the only factors. So how many orders possible? 1, 2, 3, 4. 4 orders are possible. Option 4 is the right answer. We'll move on to last question. So this question I'm leaving to you only. ನೀವೇ ಸಾಲ್ವ್ ಮಾಡಿ, because this is very easy question. ಆನ್ಸರ್ನ ಕಾಮೆಂಟ್ ಮಾಡಿ. Thank you, my dear students, for watching this video.